ನಾನು ಅಂತೀನಿ. ಇವೇನಂದ ಗೊತ್ತೇನ್ರಿ? ಏನಂದ ಇವ ಅವಾಗ ಮಗ ಹೇಳಿದ್ನಂತೆ, ಅಲ್ಲಿ ಬೇ ಯವ್ವ ನಮ್ಮಪ್ಪ 10th ಒಳಗೆ ರ್ಯಾಂಕ್ ಬಂದಾನ, PUC ಒಳಗೆ ರ್ಯಾಂಕ್ ಬಂದಾನ, ಈಗ ನೌಕರಿ ತಗೊಂಡು 1 ಲಕ್ಷ ಪೇಮೆಂಟ್ ಇದ್ರು ನಮ್ಮ ಅಪ್ಪನಿಗೆ ಒಳ್ಳೆ ಹೆಂಡತಿ ಸಿಕ್ಕಿಲ್ಲ, ನನಗೆ ಸಿಕ್ತ. ಈ ಜಗತ್ತಿನೊಳಗೆ ಕೆಟ್ಟ ಮನುಷ್ಯರು ಇರ್ಬೋದು, ಆದ್ರೆ ಕೆಟ್ಟ ತಾಯಿ ಭೂಮಿಯ ಮೇಲೆ ಇಲ್ಲ. ಆದ್ರೂ ನಾವು ತಲೆ ಒಳಗ ಚಲೋ ವಿಚಾರ ಮಾಡ್ಬೇಕಂತೀವಿ ಕರೆ, ಆದ್ರೂ ನಮ್ಮ ತಲೆ ಒಳಗ ಚಲೋ ವಿಚಾರ ಮಾಡ್ಬೇಕಂತೀವಿ ಕರೆ, ಆದ್ರೂ ಕೆಟ್ಟದ ಕಾಣಿಸ್ತೈತಲ್ಲ, ಏನ್ ಮಾಡಬೇಕು? ಈ ಜಗತ್ತಂದ ಬಳಿಕ ಒಳ್ಳೇದು ಐತಿ, ಕೆಟ್ಟದು ಐತಿ. ಜಗತ್ತನ್ನ ಹೀಗೆ ಇದೆ ಅಂತ ಹೇಳೋದು ಸಹಿತ ಕಷ್ಟ ಆಗ್ತೈತಿ ನೋಡ್ರಿ. ಜಗತ್ತಿನಾಗ ಒಳ್ಳೇದು ನಡಿತೈತಿ, ಕೆಟ್ಟದು ನಡಿತೈತಿ. ಈಗ ಗುಲಾಬಿ ಹೂ ಐತಿ, ಗುಲಾಬಿ ಸುತ್ತಮುತ್ತಲು ಏನೈತಿ? ಮುಳ್ಳುಗಳದವ. ಆ ಮುಳ್ಳುಗಳ ಮಧ್ಯೆ ಗುಲಾಬಿ ಹೆಂಗ ಅರಳಿ ನಿಂತೈತಲ್ಲ, ಹಂಗ ನಮ್ಮ ಜೀವನದಲ್ಲೂ ಕೂಡ ಕೆಟ್ಟದನ್ನೋದ್ರ ಮಧ್ಯೆ ನಾವು ಒಳ್ಳೆಯವರಾಗಿ ಅರಳುವುದೇ ಜೀವನ. ನಾವು ಕೆಟ್ಟದರ ಮಧ್ಯೆ ಗುಲಾಬಿ ಹೂವಿನ ತರ ಅರಳಿ ನಿಲ್ಬೇಕು, ಅಂದಾಗ ಜೀವನದ ಸಾರ್ಥಕತೆ ಆಗ್ತೈತಿ. ಈ ಗುಲಾಬಿ ಎದಕ್ಕೈತಿ ಹೇಳಿ? ಗುಲಾಬಿ ಇರೋದು ಅದನ್ನ ನೋಡಿ ಕಲಿಯಾಕ. ಆದ್ರೆ ನಾವು ಗುಲಾಬಿ ಇನ್ನೊಬ್ರಿಗೆ ಕೊಟ್ಟ 2 ಕಪಾಳಿ ಅವ್ರು ನಮಗ್ ಕೊಟ್ಟ ಇರಾಕೈತೇನು ಗುಲಾಬಿ? ಕಾಶಿ ಒಳಗ ಕಬೀರ್ ದಾಸರು ಅಂತಂದು ಒಬ್ರು ದೊಡ್ಡ ಸಂತರಿದ್ರು, ಹೆಸರು ಕೇಳಿರ್ಬೇಕು. ಅವರು ಒಂದು ದಿನ ಒಂದು ವಿಚಾರ ಮಾಡ್ಕೊಂತ ಹೊಂಟಿದ್ರು. ಏನಂದ್ರೆ ಈ ಜಗತ್ತಿನೊಳಗೆ ಕೆಟ್ಟವ್ ಯಾರು ಅಂತ ಹುಡ್ಕೊಂತ ಹೊಂಟಿದ್ರು. ಕೊನೆಗೆ ಅವರಿಗೆ ಕೆಟ್ಟವ್ ಯಾರೂ ಸಿಗಲಿಲ್ಲ. ಅವಾಗ ಅವರು ಒಂದು ಗಿಡದ ಕೆಳಗ ನೀರು ಕುಡಿಬೇಕಂತ ಸುಮ್ಮನೆ ನಿಂತಿದ್ರು. 1 ನಿಮಿಷ ಕಣ್ಣು ಮುಚ್ಚಿದ್ರು. ಅವಾಗ ಅವ್ರ ಹೃದಯ ಒಂದು ಮಾತು ಹೇಳ್ತೈತಂತೆ. ಅವರ ಹೃದಯ ಹೇಳ್ತು, ಈ ಜಗತ್ತಿನೊಳಗ ಕಬೀರ್ಗಿಂತ ಕೆಟ್ಟವ್ ಯಾರೂ ಇಲ್ಲ. ಯಾವಾಗ ನಾವು ಕೆಟ್ಟವರನ್ನ ನೋಡ್ಬೇಕನ್ನೋಂಥ ವಿಚಾರ ಬರುತ್ತಲ್ಲ, ಅವಾಗೇ ನಾವು ಕೆಟ್ಟವರು ಆದ್ವಿ. ಅಂದ ಬಳಿಕ ಕೆಟ್ಟವರ ನೋಡ್ಬೇಕಂತ ವಿಚಾರ ಸಹಿತ ವ್ಯರ್ಥ ಆಗ್ತೈತಿ. ಈ ಜಗತ್ತಿನೊಳಗೆ ಇನ್ನೊಬ್ಬರಲ್ಲಿ ಕೆಟ್ಟದನ್ನು ಹುಡುಕೋದು ದೊಡ್ಡತನ ಆಗೋದಿಲ್ಲ. ಇನ್ನೊಬ್ಬರಲ್ಲಿ ಕೆಟ್ಟವರಲ್ಲಿ ಮಧ್ಯೆ ಒಳ್ಳೆಯ ಗುಣಗಳನ್ನು ಯಾರು ಕಂಡಿಡ್ತಾರಲ್ಲ, ಅವ ಈ ಜಗತ್ತಿನ ದೊಡ್ಡ ಮನುಷ್ಯ ಆಗ್ತಾನೆ. ಬ್ರ್ಯಾಂಡೆಡ್ ಅನ್ನುವಂಥ ಹೆಸರು ಕೇಳಿ ನಾವೆಲ್ಲ. ಬ್ರ್ಯಾಂಡೆಡ್ ಅಂದ್ರೆ ಚಲೋದು, ಒಳ್ಳೇದು. ಮನುಷ್ಯ ಬ್ರ್ಯಾಂಡೆಡ್ ಬಟ್ಟೆ ಹಾಕೋನು ಕಲಿತ, ಮನುಷ್ಯ ಬ್ರ್ಯಾಂಡೆಡ್ ವಾಚ್, ಚಸ್ಮಾ, ಆಭರಣಗಳು ಹಾಕೋನು ಕಲಿತ, ಮನುಷ್ಯ ಬ್ರ್ಯಾಂಡೆಡ್ ಬಂಗಾರ ಬೆಳ್ಳಿ ಹಾಕೋನೋದು ಕಲಿತ, ಮನುಷ್ಯ ಬ್ರ್ಯಾಂಡೆಡ್ ಕಾಲೊಳಗೆ ಶೂ ಹಾಕೋನೋದು ಕಲಿತ. ಆದ್ರೆ ಮನುಷ್ಯ ಯಾವತ್ತೂ ಕಲೀಲಿಲ್ಲ, ತಲೆಯೊಳಗೆ ಬ್ರ್ಯಾಂಡೆಡ್ ವಿಚಾರಗಳು ಇರ್ಬೇಕು ಅನ್ನೋದು ಕಲೀಲಿಲ್ಲ ಮನುಷ್ಯ ಯಾವಾಗಲೂ. ಕಾಲೊಳಗೆ ಬ್ರ್ಯಾಂಡೆಡ್ ವಿಚಾರ ಹಾಕೊಂಡ್ರು ದೊಡ್ಡವ್ರು ಆಗಲ್ಲ, ತಲೆಯೊಳಗೆ ಬ್ರ್ಯಾಂಡೆಡ್ ವಿಚಾರಗಳು ಇದ್ದವ್ರು ಮಾತ್ರ ದೊಡ್ಡವ್ರು ಹಾಕಾರ ಈ ಜಗತ್ತಿನ. ಒಂದಿನ ಗಂಡ ಹೆಂಡತಿ ವಾದಕ್ಕೆ ನಿಂತು ಬಿಟ್ಟಿದ್ರು ಇಬ್ಬರು. ದೊಡ್ಡ ಜಗಳ ಆಗತ್ತಿತ್ತು. ಗಂಡ ಅಂದ, ನೋಡು ನೀ ನನ್ನ ತಲೆ ಕೆಡಿಸಿದಂದ್ರೆ ನನ್ನಂಥ ಕೆಟ್ಟ ಮನುಷ್ಯನ ಯಾರು ಇಲ್ಲಿ ಭೂಮಿಯ ಮ್ಯಾಗ ಅಂದ. ನನ್ನ ತಲೆ ಕೆಡ್ತಂದ್ರೆ ನಾ ಹುಲಿ ಆಗ್ಬಿಡ್ತೀನಿ ಅಂದ ಗಂಡ. ಅವಾಗ ಹೇಳ್ತೀನಿ ಅನ್ಬೇಕು, ನೀ ಹುಲಿ ಆದೆ ಅಂದ್ರೆ ನಾ ಚಾಮುಂಡಿ ದೇವಿ ಹಾಕೀನಿ, ಇನ್ಮೇಲೆ ಕುಂತು ಸವಾರಿ ಮಾಡ್ತೀನಿ. ಈಗ ಕತ್ತಲು ಐತಿ, ಕತ್ತಲು ದೂರ ಆಗ್ಬೇಕಾದ್ರೆ ನಾವು ಕತ್ತಲ ಜೊತೆ ಗುದ್ದಾಡಿದ್ರೆ ಕತ್ತಲು ದೂರ ಆಗೋದಿಲ್ಲ. ಕತ್ತಲದೊಳಗೆ ಒಂದು ದೀಪ ಹಚ್ಚಿದ ಸಾಕು, ಕತ್ತಲು ತಾನ ಮಾಯವಾಗ್ತೈತಿ. ಹಂಗೆ ಕತ್ತಲು ಅನ್ನುವಂಥ ಕೆಟ್ಟ ಆಲೋಚನೆ ನಮ್ಮ ತಲೆಯೊಳಗೆ ಇದ್ದು ಅಂದ್ರೆ ದೀಪದ ಥರ ಒಳ್ಳೆಯ ಆಲೋಚನೆಗಳು ಹಚ್ಚಬೇಕು. ಅಂದಾಗ ಮಾತ್ರ ಕತ್ತಲು ದೂರ ಆದ ಹಾಗೆ ಕೆಟ್ಟ ಆಲೋಚನೆ ಸಹಿತ ದೂರ ಆಗ್ತೈತಿ. ಈ ದೇಶದ ಒಬ್ಬ ತತ್ವ ಚಿಂತಕ ಒಂದು ಮಾತು ಹೇಳ್ತಾನೆ, ಮನುಷ್ಯ ಯಾರಿಗಾದ್ರೂ ಒಳ್ಳೆಯದನ್ನು ಮಾಡಿದ್ರೆ ಮರಿಬೇಕಂತ, ಮತ್ತು ನಮಗೆ ಯಾರಾದ್ರೂ ಕೆಟ್ಟದನ್ನು ಮಾಡಿದ್ರೆ ಅದನ್ನು ಮರಿಬೇಕಂತ. ಇವೆರಡನ್ನ ಮರೆತರೆ ಮಾತ್ರ ಮನುಷ್ಯನಿಗೆ ಸಂತೋಷ ಲಭಿಸಕ್ಕೆ ಸಾಧ್ಯ ಐತಂತ ತತ್ವ ಚಿಂತಕರು ಹೇಳ್ತಾರೆ. ಮತ್ತೆ 2ನೇದ್ದು ಏನಂದ್ರೆ, 1ನೇದ್ದು ಚಲೋ ವಿಚಾರ ಮಾಡಬೇಕು, 2ನೇದ್ದು ಒಳ್ಳೆಯ ಕೆಲಸವನ್ನ ಮಾಡಬೇಕು. ಒಳ್ಳೆಯ ಕೆಲಸ ಯಾಕೆ ಮಾಡ್ಬೇಕಂತಂದು ಕೇಳಬೇಡ. ಮತ್ತೆ ಎಷ್ಟೋ ಜನ ಒಳ್ಳೆಯ ಕೆಲಸದಿಂದ ಅವರ ಒಳ್ಳೆಯ ವ್ಯಕ್ತಿತ್ವ ಗುರುತ್ಕೊಳ್ಳೋಕೆ ಸಾಧ್ಯ ಐತೆ. ಒಂದಿನ ಊರಾಗ ಒಬ್ಬ ರಾಜ ಇದ್ದ. ಅವನಿಗೆ ತನ್ನ ರಾಜ್ಯವನ್ನು ನೋಡ್ಬೇಕಂತ ಒಂದು ಇಚ್ಛೆ ಆಯಿತು. ಮಾರು ವೇಷದಿಂದ ರಾಜ್ಯವನ್ನು ನೋಡಕ್ಕೆ ಹೊರಟಿತ್ತು. ಬ್ಯಾಸ್ಗಿತ್ತು, 12-1 ಗಂಟೆ ಆಯಿತು, ದೃಶ್ಯ ಭಾಳ ಆಗಿತ್ತು. ಅವಾಗ ಒಬ್ಬ ಅಜ್ಜ ಮಾವಿನ ಗಿಡ ಹಚ್ಚಾಕತ್ತಿದ್ದ. ಅಲ್ಲಿ ಹೋದ, ಅಜ್ಜ 1-2 ಹಣ್ಣು ಕೊಡು ಅಂದ. ಕೊಟ್ಟ. ಅವಾಗ ಗಿಡ ಹಚ್ಚಾಕತ್ತಿದ್ದ. ಕೇಳಿದ, ಅಜ್ಜ ಈ ಗಿಡ
ದೊಡ್ಡದಾಗೋ ತನಕ ನೀ ಇರ್ತೀನಿ ಅಂದ. ಇಲ್ಲ, ಈ ಗಿಡ ಈಗ ನನಗೆ 80 ವಯಸ್ಸು, ಇದು ಗಿಡ ದೊಡ್ಡದಾಗೋ ತನಕ ನಾ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಅಲ್ಲಿ ಗಿಡ ದೊಡ್ಡದಾಗು ಇರ್ತೀನೋ ಬಿಡ್ತೀನಿ ಗೊತ್ತಿಲ್ಲ ಅಂತಿ, ಮತ್ತು ಈ ಗಿಡದ ಹಣ್ಣು ನೀ ತಿಂತೀಯ ನಂದು. ಇಲ್ಲ, ನಾ ಈ ಗಿಡದ ಹಣ್ಣು ಇದು ದೊಡ್ಡದಾಗೋದ್ರೊಳಗೆ ಇರ್ತೀನೋ ಬಿಡ್ತೀನಿ ನನಗೆ ಗೊತ್ತಿಲ್ಲ, ಮತ್ತು ಈ ಗಿಡದ ಹಣ್ಣು ನಾ ತಿನ್ನಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಗಿಡ ಹಣ್ಣು ನೀ ತಿನ್ನಂಗಿಲ್ಲ ಅಂದ್ರೆ ಮತ್ತಿಷ್ಟು ಚಲೋ ಕೆಲಸ ಎದಕ್ಕೆ ಮಾಡ್ತೀವಿ ಅಂದವ ರಾಜ. ಅವಾಗ ಮುದುಕಂತಾನೆ, ಈಗಿನ ಏನು ಹಣ್ಣು ತಿನ್ನಕತ್ತಿಲ್ಲ, ನಾ ಹಚ್ಚಿದ್ದಲ್ಲ, ನಮ್ಮ ಅಪ್ಪ ಚಲೋ ಕೆಲಸ ಮಾಡಿ ಗಿಡ ಹಚ್ಚಿದಕ್ಕೆ ನೀ ಹಣ್ಣು ತಿನ್ನಕತ್ತಿ, ಇಲ್ಲಾಂದ್ರೆ ತಿನ್ನಕ್ಕೆ ನಿನ್ನ ಕೈಲಿ ಸಾಧ್ಯ ಆಗ್ತಿದ್ದಿಲ್ಲ. ಎದಕ್ಕೆ ನಾವು ಚಲೋ ಕೆಲಸ ಮಾಡೋದು ಅಂದ್ರೆ ಇನ್ನೊಬ್ರಿಗೂ ಉಪಯೋಗ ಆಗುತ್ತೆ, ಮತ್ತು ನನಗೂ ಸಹಿತ ಉಪಯೋಗ ಆಗುತ್ತೆ, ಅದಕ್ಕೆ ಚಲೋ ಕೆಲಸ ಮಾಡೋದು. ನೋಡ್ರಿ, ಒಳ್ಳೆಯ ಕೆಲಸ ಹೆಂಗೈತೆ ಗೊತ್ತೇನ್ರಿ? ಅದು ಒಳ್ಳೆಯ ಕೆಲಸ ನಾವಿದ್ದಾಗೂ ನಮ್ಗೆ ಸಂತೋಷ ಕೊಡ್ತೈತಿ, ನಾವು ಸತ್ತ ನಂತರ ನಮ್ಮ ನೆನಪು ಸಹಿತ ಇನ್ನೊಬ್ರಿಗೆ ಸಂತೋಷ ಕೊಡ್ತೈತಿ. ಆಗ್ಲಿಲ್ಲೇನು ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೋ ಜನ ದೇಶಕ್ಕಾಗಿ ಪ್ರಾಣ ಕೊಡಲಿಲ್ಲ. ಭಗತ್ ಸಿಂಗ್ ಎಷ್ಟೋ ಯುವಕರಿಗೆ ಪ್ರೇರಣೆ ಆಗಲಿಲ್ಲ, ಅವ್ರಿಗೆ ಅದಾರೇನು? ಇಲ್ಲ. ಅವತ್ತವ್ರೇನಾದರೂ ದೇಶಕ್ಕಾಗಿ ಪ್ರಾಣವನ್ನು ಕೊಡಲಿಲ್ಲ ಅಂದ್ರೆ ಇವತ್ತವ್ರು ನಮ್ಗೆ ನೆನಪಿಡೋಕ್ಕೆ ಸಾಧ್ಯ ಆಗ್ತಿತ್ತು. ಅವತ್ತವರು ಚಲೋ ಕೆಲಸ ಮಾಡಿ ಸತ್ರು, ಆದರೂ ಸಹಿತ ಇವತ್ತವ್ರ ನೆನಪು ನಮ್ಗೆ ದೇಶದ ಭಕ್ತಿ ಜಾಸ್ತಿ ಹಂಗ ಮಾಡಿದ್ದು ಯಾವುದು? ಇದೇ ಭಗತ್ ಸಿಂಗ್ ನೆನಪಲ್ಲಿ. ಎದಕ್ಕೆ ಮನುಷ್ಯ ಚಲೋ ಕೆಲಸ ಮಾಡ್ಬೇಕಂದ್ರೆ ಮತ್ತು ನಾವು ಒಳ್ಳೆಯವ್ರಾಗಬೇಕಲ್ಲ, ಅದಕ್ಕೆ ನಾವು ಚಲೋ ಕೆಲಸ ಮಾಡೋದು ಮತ್ತು ಚಲೋ ವಿಚಾರ ಮಾಡ್ಕೋತ ಹೋದ್ವಿ ಅಂದ್ರೆ ನಮ್ಮ ವಿಚಾರಗಳೇ ಭವಿಷ್ಯವನ್ನು ರೂಪಿಸ್ತೈತಿ ಜಗತ್ತಿನೊಳಗೆ. ಅದಕ್ಕೆ ನಾವು ಚಲೋ ಕೆಲಸ ಮಾಡೋದು, ಒಂದು ಒಳ್ಳೆಯ ವಿಚಾರ ಮಾಡೋದು, ಎರಡನೇದು ಒಳ್ಳೆಯ ಕೆಲಸವನ್ನು ಮಾಡೋದು, ಮತ್ತು ನಮಗೆ ಬಿಡುವಿನ ಸಮಯದಲ್ಲಿ ನಾವು ಏನು ಮಾಡೋದು ಅಂದ್ರೆ ಸತ್ಸಂಗ ಮಾಡೋದು. ಸತ್ಸಂಗ ಇದರ ಇಷ್ಟೇ. ಕೆಟ್ಟವಿದ್ದ ಒಳ್ಳೆ ಒಕ್ಕನ, ಕೆಟ್ಟ ವಿಚಾರ ಇದ್ದ ಒಳ್ಳೆ ವಿಚಾರ ವ್ಯಕ್ತಿ ಆಗ್ತಾನೆ. ಆಗ್ಲಿಲ್ಲೇನು? ವಾಲ್ಮೀಕಿ ಮಹರ್ಷಿಗಳು ಯಾರದಾರ ಎಂಥ ದೊಡ್ಡ ಋಷಿಗಳು ಅವರು 2 ನಿಮಿಷಕ್ಕಿಂತ ಒಂದು ಸ್ಥಳದಲ್ಲಿ ಜಾಸ್ತಿ ಇರ್ತಿದ್ದಿಲ್ಲ. ಅಂತ ನಾರದರ ಮಹರ್ಷಿ ಸಂಘದಿಂದ ರತ್ನಾಕರಿದ್ದಂಥವ್ರು ಮುಂದೆ ರಾಮಾಯಣ ಗ್ರಂಥ ಬರೆಯುವವರಿಗೆ ಹೋಗ್ತಾರಂದ್ರೆ ಇದು ಸತ್ಸಂಗದ ಫಲ. ಅಂಗೋಲಿ ಮಾಲ ಅವು ಎಂಥ ಮನುಷ್ಯ